ಓಂ ಗಂಗನಪತೆ ನಮಃ. ಜೈ ಶ್ರೀಕೃಷ್ಣ. ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 17 ಶ್ರದ್ಧೆಯ ಪ್ರಭೇದಗಳು, ಈ ಅಧ್ಯಾಯದ ಶ್ಲೋಕ 11ರಿಂದ ಆರಂಭಿಸಲಿಕ್ಕಿದ್ದೇವೆ. ಶ್ಲೋಕ 11. ಅಫಲ ಆಕಾಂಕ್ಷಿಭಿಃ ಯಜ್ಞಃ ವಿದಿದಿಷ್ಟಃ ಯಃ ಯುಜ್ಯತೆ ಯಸ್ತವ್ಯಂ ಏವ ಇತಿ ಮನಃ ಸಮಾಧಾಯ ಸಾತ್ವಿಕಃ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವಂತಹ ಯಜ್ಞ ಸಾತ್ವಿಕ ಆದದ್ದು. ಮನಸ್ಸಿನಲ್ಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಾಮಾನ್ಯವಾಗಿ ಯಜ್ಞವನ್ನು ಮಾಡುತ್ತಾರೆ ಅಂದ್ಕೊಳ್ಳೋಣ. ಆದರೆ ಯಾವ ಆಸೆಯೂ ಇಲ್ಲದೆ ಯಜ್ಞ ಮಾಡಬೇಕೆಂದು ಇಲ್ಲಿ ಹೇಳಲಾಗಿದೆ. ಮಾಡುವ ಯಜ್ಞವನ್ನು ಕರ್ತವ್ಯವೆಂದು ಮಾಡಬೇಕು ಎಂದು ಹೇಳಲಾಗಿದೆ. ಮನುಷ್ಯನು ದೇವಸ್ಥಾನಕ್ಕೆ ಕರ್ತವ್ಯ ಎಂದು ಹೋಗಬೇಕು, ದೇವೋತ್ತಮ ಪರಮ ಪುರುಷನಿಗೆ ಗೌರವವನ್ನು ಸಲ್ಲಿಸಬೇಕು ಮತ್ತು ಹೂಗಳನ್ನು ನೈವೇದ್ಯವನ್ನು ಅರ್ಪಿಸಿ ದೇವರನ್ನು ಪೂಜೆ ಮಾಡುವುದಷ್ಟಕ್ಕೆ ದೇವಸ್ಥಾನಕ್ಕೆ ಹೋಗಿ ಪ್ರಯೋಜನವಿಲ್ಲ ಎಂದು ಎಲ್ಲರೂ ಯೋಚಿಸುತ್ತಾರೆ. ಆದರೆ ಧರ್ಮ ಗ್ರಂಥಗಳ ಆದೇಶಗಳು ಆರ್ಥಿಕ ಲಾಭಕ್ಕೆ ಪೂಜೆ ಮಾಡಬೇಕೆಂದು ಹೇಳಿಲ್ಲ. ದೇವರಿಗೆ ಗೌರವವನ್ನು ಅರ್ಪಿಸುವುದಕ್ಕಾಗಿಯೇ ದೇವಸ್ಥಾನಕ್ಕೆ ಹೋಗಬೇಕು. ಅದರಿಂದ ಮನುಷ್ಯ ಸಾತ್ವಿಕವಾಗುತ್ತಾನೆ. ಧರ್ಮ ಗ್ರಂಥಗಳ ಆಜ್ಞೆ ಪಾಲಿಸಿ ದೇವೋತ್ತಮ ಪರಮ ಪುರುಷನಿಗೆ ಗೌರವ ಸಲ್ಲಿಸುವುದು ನಾಗರಿಕನಾದ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಶ್ಲೋಕ 12. ಅಭಿಸಂಧಾಯ ತು ಫಲಂ ದಂಭ ಅರ್ಥಂ ಅಪಿ ಚ ಏವ ಯತ್ ಯುಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಅನುವಾದ: ಭರತವಂಶದ ಶ್ರೇಷ್ಠನೇ ಅರ್ಜುನನೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದಾಗಿ ಮಾಡುವ ಯಜ್ಞ ರಾಜಸವೆಂದು ತಿಳಿದುಕೋ. ಕೆಲವೊಮ್ಮೆ ಯಜ್ಞಗಳನ್ನು ಮತ್ತು ವಿಧಿಗಳನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಬೇಕೆಂದು ಅಥವಾ ಲೋಕದಲ್ಲಿ ಯಾವುದಾದರೂ ಐಹಿಕ ಲಾಭವಾಗಬೇಕೆಂದು ಮಾಡುತ್ತಾರೆ. ಅಂತಹ ಯಜ್ಞಗಳು ಅಥವಾ ವಿಧಿಗಳ ಆಚರಣೆಗಳನ್ನು ರಾಜಸವೆಂದು ಪರಿಗಣಿಸುತ್ತಾರೆ. ಶ್ಲೋಕ 13. ವಿಧಿಹೀನಂ ಅಸೃಷ್ಟ ಅನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದಂತಹ ಯಜ್ಞ ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ತಾಮಸ ಗುಣದಲ್ಲಿ ಶ್ರದ್ಧೆ ಇಡುವುದೆಂದರೆ ವಾಸ್ತವವಾಗಿ ಶ್ರದ್ಧೆಯೇ ಇಲ್ಲದ ಹಾಗೆ. ಕೆಲವೊಮ್ಮೆ ಜನರು ಹಣವನ್ನು ಗಳಿಸುವುದಕ್ಕಾಗಿಯೇ ಯಾವುದಾದರೂ ದೇವತೆಯನ್ನು ಪೂಜಿಸಿ ಆನಂತರ ಧರ್ಮಗ್ರಂಥಗಳ ಆದೇಶವನ್ನು ಅಲಕ್ಷ್ಯ ಮಾಡಿ ಹಣವನ್ನು ಮನರಂಜನೆಗೆ ಬಳಸುತ್ತಾರೆ. ಧಾರ್ಮಿಕತೆಯ ಆಡಂಬರದ ಪ್ರದರ್ಶನವಾದ ಇಂತಹ ಸಮಾರಂಭಗಳನ್ನು ಪ್ರಾಮಾಣಿಕವೆಂದೂ ಒಪ್ಪಲಾಗದು. ಇವೆಲ್ಲ ತಾಮಸ ಸ್ವಭಾವ. ಇವು ಆಸುರಿ ಮನೋಧರ್ಮವನ್ನು ಸೃಷ್ಟಿಸುತ್ತದೆ. ಇದರಿಂದ ಮಾನವ ಸಮಾಜಕ್ಕೆ ಉಪಯೋಗ ಇಲ್ಲ. ಶ್ಲೋಕ 14. ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪಃ ಉಚ್ಯತೆ. ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನ್ನಿಸಿಕೊಳ್ಳುತ್ತದೆ. ಭಗವಂತನು ಇಲ್ಲಿ ವಿವಿಧ ರೀತಿಯಗಳ ವ್ರತ ತಪಸ್ಸುಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮೊದಲು ಅವನ ದೇಹವು ಆಚರಿಸುವ ವ್ರತ ತಪಸ್ಸುಗಳನ್ನು ವಿವರಿಸುತ್ತಾನೆ. ದೇವರಿಗೆ, ದೇವತೆಗಳಿಗೆ, ಪರಿಪೂರ್ಣರೂ ಅರ್ಹರೂ ಆದ ಬ್ರಾಹ್ಮಣರಿಗೆ, ಗುರುವಿಗೆ, ತಂದೆ ತಾಯಿಯಂತಹ ಹಿರಿಯರಿಗೆ ಮತ್ತು ವೇದ ಜ್ಞಾನವಿರುವಂತಹ ವ್ಯಕ್ತಿಗೆ ಗೌರವವನ್ನು ತೋರಿಸಬೇಕು ಅಥವಾ ತೋರಿಸಲು ಕಲಿಯಬೇಕು. ಅವರನ್ನು ಯೋಗ್ಯ ರೀತಿಯಲ್ಲಿ ಗೌರವಿಸಬೇಕು. ತನ್ನನ್ನು ಹೊರಗಡೆಯೂ ಒಳಗಡೆಯೂ ಶುದ್ಧಿ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ನಡತೆಯಲ್ಲಿ ಸರಳವಾಗಿರುವುದನ್ನು ಕಲಿಯಬೇಕು. ಧರ್ಮ ಗ್ರಂಥಗಳ ಆದೇಶವಿಲ್ಲದ ಏನನ್ನೂ ಮಾಡಬಾರದು. ವೈವಾಹಿಕ ಜೀವನದ ಹೊರಗೆ ಲೈಂಗಿಕರತೆಯನ್ನು ಪಡೆಯಬಾರದು. ಏಕೆಂದರೆ ಧರ್ಮ ಗ್ರಂಥವು ಮದುವೆಯಲ್ಲಿ ಮಾತ್ರ ಲೈಂಗಿಕರತೆಗೆ ಅನುಮತಿ ಕೊಡುತ್ತದೆ, ಬೇರೆ ರೀತಿಯಲ್ಲ. ಇದಕ್ಕೆ ಬ್ರಹ್ಮಚರ್ಯ ಎಂದು ಹೆಸರು. ದೇಹದ ಮಟ್ಟಿಗೆ ಇವು ವ್ರತ ಹಾಗೂ ತಪಸ್ಸುಗಳು. ಶ್ಲೋಕ 15. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯ ಅಭ್ಯಸನಂ ಚ ಏವ ವಾಕ್ಮಯಂ ತಪಃ ಉಚ್ಯತೆ.
ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನು ಆಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಮನುಷ್ಯನು ಇತರರ ಮನಸ್ಸನ್ನು ಕಲಕದಂತೆ ಮಾತನಾಡಬೇಕು. ನಿಜ, ಗುರುವು ಮಾತನಾಡಿದಾಗ ತನ್ನ ವಿದ್ಯಾರ್ಥಿಗಳ ಮಾರ್ಗದರ್ಶನಕ್ಕಾಗಿ ಸತ್ಯವನ್ನು ಹೇಳಬೇಕಾಗುತ್ತದೆ. ಆದರೆ ಅವನ ಮಾತು ಇತರರ ಮನಸ್ಸುಗಳನ್ನು ಉದ್ವೇಗಗೊಳಿಸುವಂತಿದ್ದರೆ ಅವನು ತನ್ನ ವಿದ್ಯಾರ್ಥಿಗಳಲ್ಲದವರೊಡನೆ ಮಾತನಾಡಬಾರದು. ಇದು ಮಾತಿನ ಮಟ್ಟಿಗೆ ತಪಸ್ಸು. ಇದಲ್ಲದೆ ಮನುಷ್ಯನು ಅಸಂಬದ್ಧವಾಗಿ ಮಾತನಾಡಬಾರದು. ಆಧ್ಯಾತ್ಮಿಕ ವಲಯಗಳಲ್ಲಿ ಮಾತನಾಡುವ ರೀತಿಯೆಂದರೆ ಧರ್ಮ ಗ್ರಂಥ ಸಮ್ಮತಿಸುವ ಏನನ್ನಾದರೂ ಹೇಳುವುದು. ಅವನು ಹೇಳುವುದನ್ನು ಸಮರ್ಥಿಸಲು ಮಾತನಾಡುವವನು ಕೂಡಲೇ ಆಧ್ಯಾತ್ಮಿಕ ಅಧಿಕಾರಿಗಳ ಮಾತನ್ನು ಉದ್ಧರಿಸಿ ಹೇಳಬೇಕು. ಇಂತಹ ಮಾತು ಕೇಳಲು ಕಿವಿಗೆ ಬಹಳ ಪ್ರಿಯವಾಗಿರಬೇಕು. ಇಂತಹ ಚರ್ಚೆಗಳಿಂದ ಮನುಷ್ಯನು ಅತ್ಯುನ್ನತ ಫಲವನ್ನು ಪಡೆಯಬಹುದು ಮತ್ತು ಮಾನವ ಸಮಾಜವನ್ನು ಮೇಲೆತ್ತಬಹುದು. ವೇದ ಸಾಹಿತ್ಯದಲ್ಲಿ ಇಂತಹ ಮಾತುಗಳ ಅಮಿತ ಭಂಡಾರ ಇದೆ. ಇದನ್ನು ಅಭ್ಯಾಸ ಮಾಡಬೇಕು. ಇದಕ್ಕೆ ಮಾತಿನ ತಪಸ್ಸು ಎಂದು ಹೆಸರು. ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮ ಮುಂದಿಡ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜಯ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.